ನಮಸ್ಕಾರ. ಭಾರತದ ಸಂವಿಧಾನ ಇದೊಂದು ದೊಡ್ಡ ಗ್ರಂಥ ಅಂತ ಎಲ್ರಿಗೂ ಗೊತ್ತು. ಪ್ರಪಂಚದಲ್ಲೇ ಅತಿ ಉದ್ದದ ಸಂವಿಧಾನಗಳಲ್ಲಿ ಒಂದು. ಇದನ್ನ ಮೊದಲ್ಸಲ ನೋಡಿದಾಗ ಅಬ್ಬಾ ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಅನಿಸ್ಬೋದಲ್ವಾ? ಅದೇ ಒಂದು ನಿಮಿಷ. ಇದನ್ನ ನಮ್ಮ ದೇಶವನ್ನೇ ಕಟ್ಲಿಕ್ಕಿರೋ ಒಂದು ಆರ್ಕಿಟೆಕ್ಚರಲ್ ಬ್ಲೂ ಪ್ರಿಂಟ್, ಅಂದ್ರೆ ಒಂದು ಮನೆ ಕಟ್ಟೋ ನೀಲನಕ್ಷೆ ತರ ನೋಡದೆ ಹೇಗಿರುತ್ತೆ? ಬನ್ನಿ, ಈ ಅದ್ಭುತವಾದ ಡಿಸೈನ್ನ ಪ್ರತಿಯೊಂದು ಭಾಗವನ್ನು ಒಟ್ಟಿಗೆ ಸೇರಿ ನೋಡೋಣ. ಸರಿ, ಮೊಟ್ಟ ಮೊದಲನೇದಾಗಿ ಈ ಇಡೀ ಬೃಹತ್ ಡಾಕ್ಯುಮೆಂಟ್ ಅನ್ನು ನೀಟಾಗಿ 25 ಬೇರೆ ಬೇರೆ ಭಾಗಗಳಾಗಿ ವಿಂಗಡಣಿಸಲಾಗಿದೆ. ಪ್ರತಿಯೊಂದು ಭಾಗವು ನಮ್ಮ ರಾಷ್ಟ್ರದ ರಚನೆಯ ಒಂದೊಂದು ಪ್ರಮುಖ ಅಂಶದ ಬಗ್ಗೆ ಮಾತಾಡ್ತದೆ. ಅಂದಹಾಗೆ ಆ 25 ಭಾಗಗಳ ಒಳಗೆ ಬರೋಬ್ಬರಿ 448 ವಿಧಿಗಳಿವೆ, ಅಂದ್ರೆ ಆರ್ಟಿಕಲ್ಸ್. ಪ್ರತಿಯೊಂದು ವಿಧಿಯೂ ಆಡಳಿತದ ಒಂದೊಂದು ನಿಯಮವನ್ನ ಸ್ಪಷ್ಟವಾಗಿ ವಿವರವಾಗಿ ಹೇಳುತ್ತೆ. ಯಾಕಂದ್ರೆ ನಮ್ಮ ದೇಶದ ಆಡಳಿತದಲ್ಲಿ ಯಾವುದೇ ಗೊಂದಲಕ್ಕೆ ಜಾಗ ಇರಬಾರ್ದು ಅನ್ನೋದು ಇದರ ಉದ್ದೇಶ. ಹಾಗಾದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ಪ್ರಮುಖ ವಿಷಯ ಅಂದ್ರೆ ಇದೆ. ಸಂವಿಧಾನ ಅಂದ್ರೆ ಕೇವಲ ಕಾನೂನುಗಳ ಒಂದು ದೊಡ್ಡ ಪಟ್ಟಿ ಅಲ್ಲ, ಖಂಡಿತ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ದೇಶವನ್ನು ಹೇಗೆ ಕಟ್ಟಬೇಕು, ಹೇಗೆ ನಡೆಸಬೇಕು ಮತ್ತು ಇದರ ಭವಿಷ್ಯ ಹೇಗಿರಬೇಕು ಅಂತ ದಾರಿ ತೋರಿಸುವ ಒಂದು ಮಾಸ್ಟರ್ ಬ್ಲೂ ಪ್ರಿಂಟ್. ಓಕೆ, ಈ ಇಡೀ ನೀಲನಕ್ಷೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಪ್ಲಾನ್ ಇಲ್ಲಿದೆ. ನಾವು ಈ 5 ಹಂತಗಳ ಮೂಲಕ ಹೋಗೋಣ. ಮೊದಲು ಈ ಬ್ಲೂ ಪ್ರಿಂಟಿನ ಪರಿಚಯ, ಆಮೇಲೆ ಅದರ ಅಡಿಪಾಯ, ನಂತರ ಸರ್ಕಾರದ ರಚನೆ ಹೇಗಿದೆ ಅಂತ ನೋಡೋಣ, ಆಮೇಲೆ ಇಡೀ ದೇಶವನ್ನು ಒಟ್ಟಿಗೆ ಹಿಡಿದಿಡುವ ಸಿಸ್ಟಮ್ಸ್ ಯಾವುದು ಅಂತ ನೋಡಿ, ಕೊನೆಗೆ ಇದು ಹೇಗೆ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತೆ ಅಂತಾನೂ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ನಮ್ಮ ಪಯಣ ಶುರು. ಯಾವುದೇ ಒಂದು ದೊಡ್ಡ ಕಟ್ಟಡ ಕಟ್ಟಬೇಕಾದ್ರೆ ಮೊದಲು ಏನ್ಬೇಕು? ಒಂದು ಗಟ್ಟಿಯಾದ ಅಡಿಪಾಯ ಅಲ್ವಾ? ಹಾಗೆಯೇ ನಮ್ಮ ಸಂವಿಧಾನದ ನೀಲನಕ್ಷೆ ಕೂಡ ಒಂದು ಭದ್ರವಾದ ಅಡಿಪಾಯದಿಂದಾನೇ ಶುರುವಾಗುತ್ತೆ. ಹಾಗಾದ್ರೆ ಆ ಅಡಿಪಾಯ ಏನು? ನೋಡಿ, ಈ ಮೊದಲ ಕೆಲವು ಭಾಗಗಳೇ ನಮ್ಮ ದೇಶದ ಫೌಂಡೇಶನ್. ಭಾಗ ಐ ಅಕ್ಷರಶಃ ನಮ್ಮ ದೇಶದ ನಕ್ಷೆಯನ್ನೇ ಬರೆಯುತ್ತೆ, ನಮ್ಮ ಗಡಿಗಳನ್ನ ನಿರ್ಧರಿಸುತ್ತೆ. ಭಾಗ ಐ ಈ ದೇಶದ ಪ್ರಜೆ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಇನ್ನು ಭಾಗ 3 ಇದು ನಮ್ಮ ಪ್ರಜಾಪ್ರಭುತ್ವದ ಹೃದಯ ಭಾಗ, ಅಂದ್ರೆ ಪ್ರತಿಯೊಬ್ಬರಿಗೂ ಸಿಗುವ ಮೂಲಭೂತ ಹಕ್ಕುಗಳು. ಹಾಗೆ ಭಾಗ ಐವಿಎ ಹಕ್ಕುಗಳ ಜೊತೆ ಬರುವ ನಮ್ಮೆಲ್ಲರ ಮೂಲಭೂತ ಕರ್ತವ್ಯಗಳನ್ನು ನೆನಪಿಸುತ್ತೆ. ಫೌಂಡೇಶನ್ ಹಾಕಿದಾಯ್ತು, ಈಗ ಅದರ ಮೇಲೆ ಕಟ್ಟಡ ಕಟ್ಟಬೇಕು. ನಮ್ಮ ಸಂವಿಧಾನದ ನೀಲನಕ್ಷೆಯಲ್ಲಿ ಮುಂದಿನ ಭಾಗಗಳು ಸರ್ಕಾರದ ಯಂತ್ರಾಂಗ, ಅಂದ್ರೆ ಈ ದೇಶದ ಆಡಳಿತದ ರಚನೆ ಹೇಗಿರಬೇಕು ಅಂತ ವಿವರಿಸುತ್ತೆ. ಬನ್ನಿ ನೋಡೋಣ. ಈ ಹೋಲಿಕೆ ಇದೆಯಲ್ಲ, ಇದು ತುಂಬಾ ಇಂಟ್ರೆಸ್ಟಿಂಗ್. ಭಾಗ ವಿ ಕೇಂದ್ರ ಸರ್ಕಾರದ ಸಂಪೂರ್ಣ ರಚನೆಯನ್ನು ವಿವರಿಸಿದರೆ, ಭಾಗ ವಿ ಬಹುತೇಕ ಅದರದ್ದೇ ಒಂದು ಪ್ರತಿಬಿಂಬದಂತೆ ರಾಜ್ಯ ಸರ್ಕಾರಗಳ ನೀಲನಕ್ಷೆಯನ್ನು ಕೊಡುತ್ತೆ. ಕೇಂದ್ರದಲ್ಲಿ ಸಂಸತ್ತಿದ್ರೆ, ರಾಜ್ಯದಲ್ಲಿ ವಿಧಾನಸಭಾ. ಇದರಿಂದ ಏನಾಗುತ್ತೆ ಅಂದ್ರೆ, ಇಡೀ ದೇಶದ ಆಡಳಿತದಲ್ಲಿ ಒಂದು ರೀತಿಯ ಸಮಾನತೆ ಮತ್ತು ಸ್ಥಿರತೆ ಇರುತ್ತೆ. ಈ ನೀಲನಕ್ಷೆ ಕೇವಲ ದೆಹಲಿ ಮತ್ತು ರಾಜ್ಯದ ರಾಜಧಾನಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದರ ವಿಶೇಷತೆ ಅಂದ್ರೆ ಇದು ಆಡಳಿತವನ್ನು ತಳಮಟ್ಟದವರೆಗೂ, ಅಂದ್ರೆ ಹಳ್ಳಿಗಳಿಗೂ ಕೊಂಡೊಯ್ಯುತ್ತೆ. ಕೇಂದ್ರಾಡಳಿತ ಪ್ರದೇಶಗಳು, ಹಳ್ಳಿಗಳಿಗೆ ಪಂಚಾಯತ್ಗಳು ಮತ್ತು ನಗರಗಳಿಗೆ ಪುರಸಭೆಗಳು, ಪ್ರತಿಯೊಂದಕ್ಕೂ ಇದರಲ್ಲಿ ಜಾಗವಿದೆ. ಓಕೆ, ಈಗ ಅಡಿಪಾಯ ಆಯ್ತು, ಗೋಡೆಗಳು ಎದ್ದವು. ಆದ್ರೆ ಒಂದು ಕಟ್ಟಡಕ್ಕೆ ಬರೀ ಗೋಡೆಗಳಿದ್ರೆ ಸಾಕಾಗುತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಕರೆಂಟ್ ಬೇಕು, ನೀರು ಬೇಕು, ಅಂದ್ರೆ ವೈರಿಂಗ್, ಪ್ಲಂಬಿಂಗ್ ಎಲ್ಲ ಬೇಕು. ಹಾಗೆಯೇ ನಮ್ಮ ರಾಷ್ಟ್ರ ಅನ್ನೋ ಈ ಕಟ್ಟಡವನ್ನು ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವ ಆ ವೈರಿಂಗ್ ವ್ಯವಸ್ಥೆಗಳು ಯಾವುವು? ಆ ವ್ಯವಸ್ಥೆಗಳೇ ಇವು. ಭಾಗ 11 ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ, ಅಂದ್ರೆ ಅಧಿಕಾರ ಹಂಚಿಕೆಯನ್ನ ನಿಯಂತ್ರಿಸುತ್ತೆ. ಭಾಗ 12 ದೇಶದ ಹಣಕಾಸು ಮತ್ತು ಆಸ್ತಿಯನ್ನ ನೋಡ್ಕೊಳ್ಳುತ್ತೆ. ಇದು ನಮ್ಮ ಆರ್ಥಿಕತೆಯ ಪ್ಲಂಬಿಂಗ್ ಇದ್ದಾಗೆ. ಭಾಗ 13 ಇಡೀ ದೇಶದೊಳಗೆ ವ್ಯಾಪಾರ ಸುಲಭವಾಗಿ ನಡೆಯುವಂತೆ ಮಾಡಿದರೆ, ಭಾಗ 15 ಪ್ರಜಾಪ್ರಭುತ್ವದ ಹೃದಯಬಡಿತವಾದ ಚುನಾವಣೆಗಳನ್ನು ನಡೆಸುತ್ತೆ. ಇವೆಲ್ಲವೂ ದೇಶ ಸರಿಯಾಗಿ ನಡೆಯಲು ಅತ್ಯಗತ್ಯ. ಚಿಕ್ಕದಾಗಿ ಹೇಳ್ಬೇಕು ಅಂದ್ರೆ, ಈ ಭಾಗಗಳೇ ನಮ್ಮ ದೇಶದ ಎಲ್ಲ ಅಂಗಗಳು. ಕೇಂದ್ರ, ರಾಜ್ಯಗಳು ಮತ್ತು ಜನರು ಎಲ್ಲರೂ ಒಂದಕ್ಕೊಂದು ಹೊಂದಿಕೊಂಡು ಒಂದೇ ವ್ಯವಸ್ಥೆಯಾಗಿ ಕೆಲಸ ಮಾಡೋಕ್ಕೆ ಕಾರಣವಾಗಿವೆ. ಈಗ ಈ ನೀಲನಕ್ಷೆಯ ಒಂದು ಅದ್ಭುತವಾದ ಗುಣದ ಬಗ್ಗೆ ಹೇಳಲೇಬೇಕು.
ಇದು ಕಲ್ಲಿನ ಮೇಲೆ ಕೆತ್ತಿದ ಹಾಗೆ ಸ್ಥಿರವಾಗಿಲ್ಲ. ಇದನ್ನು ಕಾಲಕ್ಕೆ, ಸಮಾಜದ ಅಗತ್ಯತೆಗಳಿಗೆ ತಕ್ಕಂತೆ ಬದಲಾಯಿಸಬಹುದು. ಅದಕ್ಕೆ ಇದೊಂದು ಸ್ಥಿರವಾದ ದಾಖಲೆ ಅಲ್ಲ, ಬದಲಾಗಿ ಉಸಿರಾಡುತ್ತಾ, ಬೆಳೆಯುತ್ತಾ ಹೋಗುವ ಒಂದು ಜೀವಂತ ದಾಖಲೆ. ಹಾಗಾದ್ರೆ ಈ ಬದಲಾವಣೆ ಮಾಡೋ ಪ್ರಕ್ರಿಯೆಗೆ ಏನಂತಾರೆ? ಅದಕ್ಕೆ ತಿದ್ದುಪಡಿ ಅಥವಾ ಅಮೆಂಡ್ಮೆಂಟ್ ಅಂತ ಕರೀತಾರೆ. ಇದರರ್ಥ ನಮ್ಮ ಸಂವಿಧಾನದ ಈ ನೀಲನಕ್ಷೆಯನ್ನು ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ನಾವು ಅಪ್ಡೇಟ್ ಮಾಡಬಹುದು. ನಿಜಕ್ಕೂ ಇದು ನಮ್ಮ ಸಂವಿಧಾನದ ಒಂದು ದೊಡ್ಡ ಶಕ್ತಿ. ಯಾಕಂದ್ರೆ ಈ ನೀಲನಕ್ಷೆಯನ್ನು ಹೇಗೆ ನವೀಕರಿಸಬೇಕು ಅಥವಾ ತಿದ್ದುಪಡಿ ಮಾಡಬೇಕು ಅನ್ನೋ ನಿಯಮಗಳು ಅದರ ಒಳಗೆ ಇವೆ. ಅದೇ ಭಾಗ XX, ಅದರಲ್ಲೂ ವಿಧಿ 368. ಇದೇ ಕಾರಣಕ್ಕೆ ನಮ್ಮ ಸಂವಿಧಾನ ಇವತ್ತಿಗೂ ಪ್ರಸ್ತುತವಾಗಿ ಉಳಿದುಕೊಂಡಿದೆ. ಇದೇ ಕಾರಣಕ್ಕೆ ಇದನ್ನ ಜೀವಂತ ದಾಖಲೆ ಅಂತ ಕರೆಯೋದು. ನಾವು ಇಷ್ಟೊತ್ತು ಚರ್ಚೆ ಮಾಡಿದ ಎಲ್ಲವನ್ನೂ ಈ ಒಂದು ಸಾರಾಂಶದಲ್ಲಿ ನೋಡಬಹುದು. ಅಡಿಪಾಯ, ಸರ್ಕಾರದ ರಚನೆ, ರಾಷ್ಟ್ರೀಯ ವ್ಯವಸ್ಥೆಗಳು ಮತ್ತು ವಿಕಾಸ, ಈ 4 ಮುಖ್ಯ ಗುಂಪುಗಳು. ನೋಡಿದ್ರಲ್ಲ, ಪ್ರತಿಯೊಂದು ಭಾಗಕ್ಕೂ ಒಂದು ನಿರ್ದಿಷ್ಟ ಕೆಲಸವಿದೆ. ಇವೆಲ್ಲವೂ ಸೇರಿ ನಮ್ಮ ದೇಶದ ಆಡಳಿತಕ್ಕೆ ಒಂದು ಅದ್ಭುತವಾದ ಚೌಕಟ್ಟನ್ನು ಕೊಡ್ತವೆ. ಇವುಗಳ ಜೊತೆಗೆ ಈ ನೀಲನಕ್ಷೆಯಲ್ಲಿ ಕೆಲವು ವಿಶೇಷ ಸಂದರ್ಭಗಳಿಗಾಗಿಯೇ ಕೆಲವು ವಿಶೇಷ ಉಪಕರಣಗಳು ಇವೆ. ಒಂದು ಟೂಲ್ ಬಾಕ್ಸ್ ಇದ್ದ ಹಾಗೆ. ಉದಾಹರಣೆಗೆ ಭಾಗ 18, ದೇಶಕ್ಕೆ ಕಷ್ಟ ಬಂದಾಗ ಬಳಸುವ ತುರ್ತು ಪರಿಸ್ಥಿತಿಯ ನಿಯಮಗಳು. ಹಾಗೆಯೇ ಕೆಲವು ವರ್ಗಗಳಿಗೆ ವಿಶೇಷ ಸೌಲಭ್ಯಗಳು, ಅಧಿಕೃತ ಭಾಷೆಯ ಬಗ್ಗೆ ನಿಯಮಗಳು, ಹೀಗೆ ಹಲವಾರು ವಿಶೇಷ ವಿಷಯಗಳು ಇದರಲ್ಲಿವೆ. ಕೊನೆಯದಾಗಿ ಈ ಮಾತು ನಮ್ಮ ಸಂವಿಧಾನದ ಆತ್ಮವನ್ನೇ ಹಿಡಿದಿಡುತ್ತೆ. ಇದು ಕೇವಲ ಆಡಳಿತದ ನಿಯಮಗಳ ಪುಸ್ತಕವಲ್ಲ, ಬದಲಿಗೆ ಪ್ರತಿಯೊಬ್ಬ ನಾಗರಿಕನ ಹಕ್ಕು, ನ್ಯಾಯ ಮತ್ತು ಸಮಾನತೆಯನ್ನು ಖಾತ್ರಿಪಡಿಸುವ ಒಂದು ಭರವಸೆಯಾಗಿದೆ. ಈ ನಮ್ಮ ವಿಶ್ಲೇಷಣೆಯನ್ನು ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ವೇಳೆ ಸಂವಿಧಾನವು ಒಂದು ದೇಶದ ನೀಲನಕ್ಷೆಯಾಗಿದ್ರೆ, ಇಷ್ಟು ವರ್ಷಗಳಲ್ಲಿ ಅದರಲ್ಲಿ ಆದ ಬದಲಾವಣೆಗಳು, ಅಂದ್ರೆ ಅದರ ವಿಕಾಸ, ಆ ದೇಶದ ಜನರ ಮತ್ತು ಸಮಾಜದ ಬಗ್ಗೆ ನಮ್ಗೆ ಏನು ಹೇಳುತ್ತೆ? ಯೋಚಿಸ್ಬೇಕಾದ ವಿಷಯ ಅಲ್ವಾ?